ಸ್ಥಳೀಯ ಮಾಧ್ಯಮದ ವರದಿ ಬಳಿಕ ಕ್ರಮಕ್ಕೆ ಮುಂದಾದ ಔಷಧ ನಿಯಂತ್ರಣ ಇಲಾಖೆ. ಬಾಗಲಕೋಟೆ ಔಷಧ ನಿರೀಕ್ಷಕರಿಂದ ಫಾರ್ಮಸಿಯಲ್ಲಿ ಪರಿಶೀಲನೆ. ಔಷಧ ಜಪ್ತಿ. ಇಲಕಲ್ ಡಿಸೆಂಬರ್ 31, 2025. ನಿನ್ನೆಯಷ್ಟೇ ವರದಿಯಾದ ಕರಗದೆ ಉಳಿದ ಔಷಧಿ ಪ್ರಕರಣದ ಮುಂದುವರಿದ ಬೆಳವಣಿಗೆಯಲ್ಲಿ ಇಂದು ಬಾಗಲಕೋಟೆ ಔಷಧ ನಿರೀಕ್ಷಕರು ಅಪೋಲೋ ಫಾರ್ಮಸಿಗೆ ಭೇಟಿ ನೀಡಿ ವಿವಾದಿತ ಔಷಧಿಯಾದ ಗ್ಲೈಮೆಸ್ಟರ್ ಎಂನ ಸಂಪೂರ್ಣ ಪರಿಶೀಲನೆ ನಡೆಸಿದರು. ಪರಿಶೀಲನೆಯ ವೇಳೆ ದೂರಿಗೆ ಕಾರಣವಾದ ಮ್ಯಾನ್ಕೈಂಡ್ ಫಾರ್ಮಾ ಸಂಸ್ಥೆಯ ಸಂಬಂಧಿತ ಔಷಧಿಯನ್ನು ಸೂಕ್ಷ್ಮವಾಗಿ ಪರಿಶೀಲಿಸಲಾಗಿದ್ದು, ಫಾರ್ಮಸಿಯಲ್ಲಿ ಲಭ್ಯವಿದ್ದ ಎಲ್ಲ ಔಷಧಿಯನ್ನು ಔಷಧ ನಿರೀಕ್ಷಕರು ಜಪ್ತಿ ಮಾಡಿದ್ದಾರೆ. ಜಪ್ತಿ ಮಾಡಿದ ಔಷಧಿಯನ್ನು ಪ್ರಯೋಗಾಲಯಕ್ಕೆ ಕಳುಹಿಸಿ ಗುಣಮಟ್ಟ ಪರೀಕ್ಷೆ ನಡೆಸಲಾಗುವುದು. ಲ್ಯಾಬ್ ವರದಿ ಹಾಗೂ ಲಭ್ಯವಿರುವ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಪರಿಶೀಲನೆ ಸಂದರ್ಭದಲ್ಲೇ ಮ್ಯಾನ್ಕೈಂಡ್ ಫಾರ್ಮಾ ಬೆಳಗಾವಿ ವಿಭಾಗದ ಮಾರಾಟ ವ್ಯವಸ್ಥಾಪಕರು ಸ್ಥಳದಲ್ಲೇ ಹಾಜರಿದ್ದರು. ಆದರೆ ದೂರುದಾರರು ಹಾಗೂ ಸ್ಥಳೀಯ ಮಾಧ್ಯಮ ಪ್ರತಿನಿಧಿಗಳು ಕೇಳಿದ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ನೀಡಲು ಅವರು ವಿಫಲರಾದರು. ಅಲ್ಲದೆ ದೂರುದಾರರ ಅನುಮಾನವನ್ನು ಬದಲಾಯಿಸಲು ಕೆಲವು ಸಮರ್ಪಕವಲ್ಲದ ಕಾರಣಗಳನ್ನು ಮುಂದಿಟ್ಟು ವಿಷಯವನ್ನು ತಿರುಗಿಸಲು ಪ್ರಯತ್ನಿಸಿದರೆಂಬ ಆರೋಪವೂ ಕೇಳಿಬಂದಿದೆ. ಸ್ಥಳೀಯ ಮಾಧ್ಯಮಗಳ ನಿರಂತರ ವರದಿಯಿಂದಾಗಿ ಈ ಪ್ರಕರಣಕ್ಕೆ ಗಂಭೀರತೆ ದೊರೆತಿದ್ದು, ಅದೇ ಕಾರಣದಿಂದ ಔಷಧ ನಿಯಂತ್ರಣ ಇಲಾಖೆ ತ್ವರಿತವಾಗಿ ಕ್ರಮ ಕೈಗೊಂಡಿದೆ ಎಂಬ ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗುತ್ತಿದೆ. ಜನರ ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಯಾವುದೇ ನಿರ್ಲಕ್ಷ್ಯ ಸಹನೀಯವಲ್ಲ. ಲ್ಯಾಬ್ ವರದಿಯ ಮೇಲೆ ಈಗ ಎಲ್ಲರ ದೃಷ್ಟಿ ನೆಟ್ಟಿದ್ದು, ಮುಂದಿನ ಕಾನೂನು ಕ್ರಮಗಳಿಗಾಗಿ ಕಾಯಲಾಗುತ್ತಿದೆ. ಇದು ಆಕ್ಚುಲಿ ಟೆಸ್ಟ್ ಕಳಿಸ್ತೀವಿ ನಾವು. ಆಮೇಲೆ ಕಾನೂನು ಏನೈತೆ ಅದ್ರ ಪ್ರಕಾರ ಮಾಡ್ತೀವಿ. ನಿಮ್ಮ ಕಂಪ್ಲೇಂಟ್ ಅಂತ ನಾವು ರಿಜಿಸ್ಟರ್ ಮಾಡ್ಕೊಂತೀವಿ. ನೋಡ್ರಿ ಹಲೋ ಆಮೇಲೆ ಮಾಡೋಣ. ನೀವು 2 ಮೀಟ್ ನಿಂದ್ರ ಅಂತಂದ್ರ ಹಂಗಿರಂಗಿಲ್ಲ. ನೀವು ರಾತ್ರಿ 11 ತನಕ ನಿಂದ್ರ ಎಲ್ಲ ಇರೋದಿಲ್ರಿ. ಅಧಿಕಾರಿ ಬಂದ್ರೆ ನೀವು ಈ ತರ ಮಾತಾಡ್ತೀರಿ, ಉಳ್ಕೆದ್ರಿಗೆ ಏನ್ ಮಾತಾಡಂಗಿಲ್ಲ. ನೀವು ಒಂದ್ ವಾರ ಏನ್ ಮಾಡ್ತೀರ ತೋರ್ಸಾರು? ಒಂದ್ ವಾರ ಏನ್ ಮಾಡಿದ್ರ ಮತ್ತೆ ಹೇಳಿ. ಅವ್ರಿಗೆ ನನ್ ಪ್ರಾಬ್ಲಮ್, ಅವ್ರಿಗೆ ಅವ್ರ ಜೊತೆ ಮಾತಾಡಂಗಂದ್ರೆ ಅದು ಅವ್ರ ಪ್ರಾಬ್ಲಮ್. ಮೊನ್ನೆ ಫೋನ್ ಮಾಡಿ ಹೇಳಿ ನನಗೆ ಬರ್ತೀನಿ 2 ಗಂಟೆ ಅಂತ ನಿನ್ನೆ ಬಂದಿತ್ತಂತೆ. EDC 1 2 ಸರ್ಕಲ್ EDC ಬಾಗಲಕೋಟೆ ಏನ್ ಹಾಕ್ಬೇಕು ಹೇಳಿ ಸರ್. ಅದು ನಡೀತದೆ. ಓಕೆ ಡನ್, ಪರವಾಗಿಲ್ಲ ಹಾಕ್ಕೊಡ್ರಿ. ಹಲೋ ಸರ್ ವಾಟರ್ pH ಲೆವೆಲ್ ಮತ್ತೆ ಸ್ಟಮಕ್ pH ಲೆವೆಲ್ ಸೇಮ್ ಅಲ್ಲ. ವಾಟರ್ pH ಲೆವೆಲ್ 7 ಬರುತ್ತೆ ಸರ್. ಸರ್ ಅದು ಬಟ್ ವೆನಿಗರ್ದು ಅಸಿಡಿಕ್ ಬೇರೆ ಇರುತ್ತೆ ಸರ್. ಅಸಿಡಿಕ್ ಮೀಡಿಯಾದಾಗ ಡಿಸಾಲ್ವ್ ಡ್ರಗ್ಸ್ ಬೇರೆ, ಅದೇ ಡೆಮೋ ಮಾಡಿ ತೋರಿಸಿದೆ ಸರ್. ನೀವು ಅಲ್ಲ, ನೀವು ಹೇಳಿ ನೀವೇನಂದ್ರಲ್ಲ pH ಲೆವೆಲ್ 7 ಬರ್ತಂತಂದ್ರೆ ಇವಾಗ ವಾಟರ್ ಲೆವೆಲ್ pH ಲೆವೆಲ್ ಸೇಮ್ ಇರ್ತಾರೆ ಸರ್. ವೆನಿಗರ್ದು ಸರ್ ಇದು ಸ್ಟಮಕ್ pH ಲೆವೆಲ್ ವೆನಿಗರ್ದು ಸೇಮ್ ಇರುತ್ತೆ ಸರ್. ಹೌದ್ರಿ, ಎರಡು ಸೇಮ್ ಇರುತ್ತೆ ಸರ್. ಎಲ್ಲದಕ್ಕೂ pH ಲೆವೆಲ್ ಡಿಫ್ರೆಂಟ್ ನಮ್ಮ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್. ಹೌದ್ರಿ, ಅದ್ರ ಸಲ ನೀವು ಡೆಮೋ ಮಾಡಿ ತೋರಿಸಿದೆ ಸರ್, ಹಿಂಗೆ ಇರ್ತೈತಿ ಅಂತ ಹೇಳಿ ಸರ್. ಹೌದ್ರಿ, ಅದಕ್ಕೆ ನಿಮ್ಗೆ ಯಾರು ಮಾಡಿ ತೋರಿಸ್ತೀರ ಸರ್? ನೋಡಿರಲ್ಲ ಸರ್ ನೀವು? ನಾವಿಲ್ಲ ಸರ್, ನಾವು ಯಾಕಂದ್ರೆ ನೋಡಿದ್ದಿಲ್ಲ. ಟೆಸ್ಟ್ ಟೆಸ್ಟ್ ಇವಾಗ ಎದರ ಖರ್ಚ್ತಾ ಇದೆ ಸರ. ಕ್ಲೀನ್ ಇಲ್ರಿ ಸರ. ಒಂದು 8 ತಾಸು ಆದ್ರೆ ಅದು ಬಾಡಿ ಒಳಗಡೆ ಸರ. ನಿಮಿಷ ಇನ್ನೂ ಕರಗಿಲ್ಲ. ಯಾವ ನೀರಾಗ
ನೀರಾಗ ಆಗೋದಿಲ್ಲ ಸರ್. ಸರ್ ಬಾಡಿ ಒಳಗೂ ಬೆಳಿಗ್ಗೆ 8 ಗಂಟೆ ತೊಗೊಂಡು ರಾತ್ರಿ 10 ಗಂಟೆ ಆದ್ರೂ ಕರಗಿಲ್ಲ ಸರ್. ಟ್ಯಾಬ್ಲೆಟ್ ಹಂಗೆ ಬಂದಿದೆ ಸರ್. ಕಂಪ್ಲೇಂಟ್ ಮಾಡಿದ್ರೆ ಅದು HOದಿಂದ ಅವ್ರಿಗೆ ನೋಟಿಸ್ ಬರುತ್ತೆ ಸರ್. ಅದು ನಿಮ್ಗೆ ಅರ್ಥ ಆಗ್ತಿಲ್ಲ. 8 ಅವರ್ ಆದ್ರೂ ಹೊಟ್ಟೆಲಿ ಇತ್ತು, ರಾತ್ರಿ 10 ಗಂಟೆಗೆ ವಾಮಿಟ್ ಆದ್ರೂ ಅದೇ same tablet ಒಂಚೂರು ಇದಾಗಿಲ್ಲ ಸರ್. ಅದೇನೇ ಕಂಪ್ಲೇಂಟ್ ಇದ್ದು ಕಂಪ್ನಿ ಅವ್ರು ನೋಡ್ಕೊತಾರೆ ಸರ್. ಯಾಕಂದ್ರೆ ನಾವು ಮಾರ್ಕೆಟಿಂಗ್ ಸರ್, ಇದು ಮ್ಯಾನುಫ್ಯಾಕ್ಚರಿಂಗ್ ಯಾರು ಮಾಡ್ಯಾರ ಏನ್ ಬ್ಯಾಚ್. ಈಗ ನಾನು ಹೋಗಿ ಡೈರೆಕ್ಟ್ ಕಂಪ್ನಿಯವ್ರ ಜೊತೆ ಮಾತಾಡ್ಬೇಕಾ ಅಪೋಲೋ ಜೊತೆ ಮಾತಾಡ್ಬೇಕು ಸರ್? ಅಪೋಲೋ ಇವ್ರು ನೋಡಿ ಸರ್ ಈ ತರ ಹೇಳ್ತಾ ಇದ್ರೆ ಹೋಗ್ಬಿಟ್ಟು ಕಂಪ್ನಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಸರ್. ನಮ್ಗೆ ಗೊತ್ತಿಲ್ಲ. ನಾವೇನ್ ಮಾಡ್ಬೇಕು? ನಾವು ಹೋಗ್ಬಿಟ್ಟು ಕಂಪ್ನಿಯವ್ರಿಗೆ ಕೇಳ್ಬೇಕಾ ಇವ್ರು ಕೇಳ್ಬೇಕಾ? ನೀವು ಕಂಪ್ಲೇಂಟ್ ಸಾಲ್ವ್ ನಾವು ಹೋಗ್ಬಿಟ್ಟು ಕಂಪ್ನಿಯವ್ರಿಗೆ ಕೇಳ್ಬೇಕಾ ಇವ್ರು ಕೇಳ್ಬೇಕಾ? ಇವ್ರು ಹೇಳ್ತಾ ಇದಾರೆ ಅದು ಏನಾಗಿದೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಬೆಳಗ್ಗೆ 8 ಗಂಟೆಗೆ ತೊಂದರೆ ಟ್ಯಾಬ್ಲೆಟ್, ರಾತ್ರಿ 10 ಗಂಟೆಗೆ ವಾಮಿಟ್ ಆದ್ರೂ ರಿಟರ್ನ್ ಹಂಗೆ ಬಂದಿದ್ದು. ಒಂದಿಷ್ಟು ಕರಗಿಲ್ಲ. pH ಲೆವೆಲ್ ವಾಟರ್ ಅಲ್ಲಿ 7 ಪಾಯಿಂಟ್ ಇರ್ತಂತಾರೆ. pH ಲೆವೆಲ್ ನಾರ್ಮಲ್ ಆಗೇ ಇರುತ್ತೆ ಹೊಟ್ಟೆಯಲ್ಲಿ. ನಾವೇನ್ ಚೇಂಜ್ ಮಾಡೋಕ್ಕಾಗಲ್ಲ. ಹೊಟ್ಟೆಯಲ್ಲಿ ಅದು ಕರಗೇ ಇಲ್ಲ. 10 ಗಂಟೆಗೆ ಹೊರ ಬಂದ್ರು ಅದು ಹಂಗೆ ಇದೆ. ಇವ್ರು ಹೇಳ್ತಿದ್ರೆ ಅದು ನಮಗೆ ಗೊತ್ತಿಲ್ಲ ಸರ್ ಏನಾಗಿದೆ. ಅದು ಕಂಪ್ನಿಯನ್ನ ಸಾಲ್ವ್ ಮಾಡ್ತಾರೆ. ನಾನು ಜಸ್ಟ್ ಕಂಪ್ನಿಯಿಂದ ರೀಪ್ರೆಸೆಂಟೇಟಿವ್ ಬಂದಿದ್ದೀನಿ. ಎವಿಡೆನ್ಸ್ ಕೊಡ್ತಾರೆ, ಕಂಪ್ನಿಯಿಂದ ಕೊಡ್ತಾರೆ ಸರ್. ಸರ್ ಏನು ಉದಾಹರಣೆ ನೋಟಿಸ್ ಮಾಡಲ್ಲ ಸರ್. ಈಗ ಎಡಿಸಿ ಅವ್ರಿಗೆಲ್ಲ ನೋಟಿಸ್ ಮಾಡ್ತಾರೆ ನೋಡಿ. ಹೆಚ್ಚಿಗೆ ಏನಾದ್ರು ಕೇಳಿದ್ರೆ ಅಂದ್ರೆ ED ಸೇರಿ ಕೇಳಿ ಅಂತ ಮಾತಾಡ್ತಾರೆ ಅವ್ರು ಕೇಳ್ರಿ ಅಂತ ಅಂದಿಲ್ಲ ಸರ್. ನಾನು ಅದೇ ಹೇಳ್ತಿದ್ದೀನಿ ಸರ್. ನಾನು ಅದೇ ಹೇಳ್ತಿದ್ದೀನಿ. ರಿಪೋರ್ಟ್ ಏನಾರು ಕೇಳಿದ್ರೆ ED ಅವರು ಬರ್ತಾರಂತೆ, ಅವ್ರು ರಿಪೋರ್ಟಿಂಗ್ ಕೊಡ್ತಾರಂತೆ. ಇವ್ರಿಗೆ ಗೊತ್ತಿರೋದು ಇಷ್ಟೇ. ಅವ್ರಿಗೆ ಅವ್ರು 8 ಅವರ್ ಆದ್ರೂ ಒಳಗಡೆ ಕರಗಿಲ್ಲ ಅಂತಲ್ರಿ ಸರ? ಏನ್ ಮಾಡ್ಬೇಕಂತ ಸರ ಸರ್ ನಿಮ್ಗೆ ನಾನು ಮೋಡಪ್ ಎಲ್ಲ ಹೇಳಿದೆ ಡ್ರಗ್ಸ್ ಬಗ್ಗೆ. ನಾನೇ ನೀವು ಕ್ವಶ್ಚನ್ ಆಗ್ತಿಲ್ಲ, ಅವ್ರಿಗೆ ಕೇಳಾಕತ್ತೆ, ಅವ್ರ ನ್ಯಾಯ ಇವಾಗ pH ವ್ಯಾಲ್ಯೂ 7 ಅಲ್ಲಿ 6 ಅಥವಾ 7 ಅಲ್ಲಿ ಕರಗುತ್ತೆ ಅಂತ ಹೇಳಿದ್ರಿ ನೀವು ಬಾಡಿಯಲ್ಲಿ ಸರ. pH ವ್ಯಾಲ್ಯೂ ಎಷ್ಟು ಒಳಗೆ ಕರಗುತ್ತೆ ಅಂತ ಹೇಳಿದ್ರಿ ನೀವು? 7 ಅಲ್ಲಿ ಹೇಳಿದ್ರಿ. 6 ಇಂದ 7 ಇರ್ಬೇಕಂತ. ಆಗ ವಾಟರ್ನ ಲೆವೆಲ್ ಅಂತ pH ವ್ಯಾಲ್ಯೂ ಸೇಮ್ ಇರ್ತೀರಿ. ಇವಾಗ ಅದು ಬಾಡಿ ಒಳಗಂತ 8 ಅವರ್ ತೊಗೊಂಡ್ರ ಅವರು. ವಾಮಿಟ್ ಆದ್ಮೇಲೆ ಕರಗಿಲ್ರಿ ಅದು. ನೀವು ವಿನೆಗರ್ ಹಾಕಿದ್ಮೇಲೆ ತೋರಿಸಿದ್ರಿ ನನಗೆ. ವಾಟರ್ನಾಗಂತ ಕರಗಬೇಕಲ್ರಿ ಯಾವ್ದ್ರಲ್ಲಿ? ಸರ್ ನಾನು ಹಿಂಗೇನು ಹೇಳ್ತೀನಿ ಸರ್, ಇಷ್ಟೆಲ್ಲ ಡ್ರಗ್ಸ್ ಅಲ್ಲ ಎಲ್ಲರೂ ಬೇರೆ ಬೇರೆ ಮೂಡ್ನ ಡಿಸಾಲ್ವ್ ಹಾಕಿರ್ತಾವೆ. ಕೆಲವು ಸ್ಟಮಕ್ ಹಾಕ್ತಾವೆ ಸರ್, ಕೆಲವೊಂದು ಸ್ಮಾಲ್ ಇಂಟೆಸ್ಟೈನ್ ಹಾಕಿರ್ತಾರೆ. ಅದ್ರದ್ದು ಒಂದು ಮೋಡ ಕಕ್ಷನ್ ಅಲ್ಲ, ಇದು ಯಾವ ಮೋಡ್ನಾಗ ಎದ್ರೊಳಗೆ ಡಿಸೈರ್ ಆಗತ್ತೆ? ಸ್ಟಮಕ್ನಾಗ ಆಗತ್ತೋ, ಮೋಷನ್ ಆಗತ್ತೋ? ನೀವು ಹೇಳಕ್ಕೆ ಗೊತ್ತಾಗಲ್ರಿ ನನಗೆ. ಅದಕ್ಕೆ ಕ್ಲಿಯರ್ ಆಗಿ ಅವ್ರಿಗೆ ಬೇಕಲ್ಲ. ನಾನು ಹೇಳ್ತಾ ಇಲ್ಲ, ಅವ್ರು ಕೇಳ್ತಾ ಇದ್ದಾರೆ. ಹೇಳಿದ್ವಿ ಸರ್ ನಾವು. ಇವಾಗ ನಾನು ಲೆವೆಲ್ ಮೇಲೆ ಡಿಸಾಲ್ವ್ ಆಗುತ್ತೆ ಅಂತ ಹೇಳಿದ್ವಿ ಸರ್. pH ಲೆವೆಲ್ ಡಿಸಾಲ್ವ್ ಆಗುತ್ತೆ. ಎಷ್ಟು ಬೇಕ್ರಿ pH ಲೆವೆಲ್? ನೀವು ಹೇಳಿದ್ರಲ್ಲ pH ಲೆವೆಲ್ ಡಿಸಾಲ್ವ್ ಆಗುತ್ತೆ, ಹೊಟ್ಟೆಲಿ ತೊಗೊಂಡ್ರೆ ಆಗುತ್ತೆ ಅನ್ನೋದು ನಿಮ್ದು ವಾದ. ನಾವು ಹೊಟ್ಟೆಲಿ ಬೆಳಗ್ಗೆ 8 ಗಂಟೆಗೆ ತೊಡಿದೀನಿ. ಒಂದ್ ನಿಮಿಷ ನನ್ನ ಪ್ರಾಬ್ಲಮ್ ಕೇಳಿ. ಬೆಳಗ್ಗೆ 8 ಗಂಟೆಗೆ ತೊಡಿದೀನಿ, 10 ಗಂಟೆಗೆ ರಾತ್ರಿ ವಾಮಿಟ್ ಆಗಿದೆ, ಟ್ಯಾಬ್ಲೆಟ್ ಹಂಗೆ ಬಿದ್ದಿದೆ. ಯಾಕೆ ಡಿಸಾಲ್ವ್ ಆಗಿಲ್ಲ? ಅದೇನ ಈ ಬ್ಯಾಚ್ ತಗೊಂಡಲ್ಲ ಸರ್. ಅದನ್ನೇ ಅಲ್ಲಿ ನಾವು ಕಂಪ್ನಿಯಿಂದ ಮ್ಯಾನುಫ್ಯಾಕ್ಚರಿಂಗ್ ಏನ್ ಬರಲ್ಲ ಅದನ್ನ ತಗೊಂಡು ನಿಮಗೆ ಡಿಫಾಲ್ಟ್ ಆಗಿರೋದು ಕರೆಕ್ಟ್ ನಂಗೆ. ಈ ತರ ಕ್ವಶನ್ ಕೇಳಬೇಡಿ ಸರ್. ಅದನ್ನ ಪ್ರೂಫ್ ಬರ್ತಾಗ ಅಕ್ರಾಸ್ ಬೋರ್ಡ್ ತಗೊಂಡಿಲ್ಲ ಸರ್. ಇದು ಡಿಫಾಲ್ಟ್ ಇರೋದಂತ ನಿಜ ತಾನೇ? ಟ್ಯಾಬ್ಲೆಟ್ ಅಲ್ಲ ಸರ್, ರಿಪೋರ್ಟ್ ಬರ್ತಾಗ ಇವಾಗ ಡ್ರಗ್ಸ್ ಅಲ್ಲ ಆ ಟ್ಯಾಬ್ಲೆಟ್ ಯಾಕೆ ಬೇಕಲ್ವಾ? ಡಿಫಾಲ್ಟ್ ಆಗಿದೆ ಅಲ್ವಾ ಇವಾಗ? ಸರ್ ನಾವು ಮಾರ್ಕೆಟಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಅದು ಸೇಮ್ ಬ್ಯಾಚ್ ತಗೊಂಡು ಸರ್ ಬರ್ಕೊಡೋದ್ರಲ್ಲ ಕಂಪ್ಲೇಂಟ್ ರೈಸ್ ಮಾಡಿ ಯಾರು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ದಿಂದ ಅದು ಡೀಟೇಲ್ಸ್ ತಗೊಂಡು ಸಬ್ಮಿಟ್ ಮಾಡ್ತಾರೆ. ಇದೆಲ್ಲ ಸರ್ ಇದು ಪ್ರಾಬ್ಲಮ್ ಇತ್ತಂದ್ರೆ ಅಕ್ರಾಸ್ ಬೋರ್ಡ್ ಏನೇನು ಬ್ರಾಂಚ್ ಸಪ್ಲೈ ಎಲ್ಲ ರೀಕಲೆಕ್ಟ್ ಮಾಡ್ತಾರೆ ಸರ್. ಸರ್ pH ಲೆವೆಲ್ ಎಷ್ಟು ಇರಬೇಕು? ಸರ್ ಎರಡು ಸಲ ಹೇಳೋದು ಸರ್ ನಿಮಗೆ ಹೇಳೋದು ಸರ್ ನಾನು 7 ಇರ್ಬೇಕಾ? ಮತ್ತೆ ಇದ್ರ 7 ಹೊಟ್ಟೆಲಿ ಆದ್ರೂ ಕರಗಿಲ್ಲ, 7 ಇದ್ರೂ ಕರಗಿಲ್ಲ. ಯಾಕೆ? ಅಲ್ಲ, ನೀವು ನಮ್ಮ ಮೇಲೆ ಸಿಟ್ಟು ಬಂದ್ರಲ್ಲ. ಆ ಮಾತ್ರಲೇ ಪ್ರಾಬ್ಲಮ್ ಇದೆ ಅಂತ ಹೇಳ್ತೀರಾ ನೀವು? ಸರ್ ಪ್ರಾಬ್ಲಮ್ ನಾನು ಇದೆ ಅಂತ ಅಲ್ಲೂ ಚೆಕ್ ಮಾಡ್ತಾರೆ ಸರ್ ಬ್ಯಾಚ್ ಟೆಸ್ಟ್ ಮಾಡಿರ್ತೀರಿಲ್ರಿ ಸರ್. ಅದು ಟೆಸ್ಟಿಂಗ್ ಅಲ್ಲಿ ನಿಮ್ಗೆ ಗೊತ್ತಿರ್ತದೆ. ರಿಪೋರ್ಟ್ ಆದ್ಮೇಲೆ ನೀವು ಮಾರ್ಕೆಟಿಂಗ್ ಮಾಡಿರ್ತೀರಾ? ಸರ್ ನೀವು ಬಂದಿರಲ್ಲಿ ಯಾಕೆ ಬಂದಿರಿ? ನೀವು ಕಂಪ್ಲೇಂಟ್ ಮಾಡಿ ಸರ್, ನಿಮ್ಗೆಲ್ಲ ತಿಳಿಸಿ ಮುಂದೆ ಏನ್ ಮಾಡ್ತೀರಿ ನೀವು? ಅವ್ರು ವೈದ್ಯರು ಕೂಡ ಅವ್ರು ಚೆಕ್ ಮಾಡಿ ಸರ್ ಹೇಳಿದ್ವಿ ಸರ್, ಅವ್ರು ರಿಪೋರ್ಟ್ ಕೊಡ್ತಾರ. ಅದು ಆಯ್ತು ಸರ್, ಅದನ್ನ ಏನ್ ಮಾಡ್ತೀರಿ ಸರ್? ಅದನ್ನ ನಿಮ್ಗೆ ಬಂದು ಹೇಳಿದ್ವಿ ಸರ್, ಹಿಂಗಿರುತ್ತೆ ಅವ್ರು ಕಳಿಸಿದ್ರು ಸರ್. ಸರ್ ಬಂದಿದ್ರು ಅದೇ ರಿಪೋರ್ಟ್ ಬರುತ್ತೆ ಸರ್. ಅದ್ರ ಮೇಲೆ ಏನಿದ್ರು ಅದು ಬ್ಯಾಚ್ ರಿಸಾಲ್ವ್ ಮಾಡ್ಕೋತಾರೆ ಸರ್ ಕಂಪ್ನಿಯಿಂದ. ಎಷ್ಟು ರಿಸಲ್ಟ್ ಮಾಡ್ತೀರಾ ನೀವು? ಸರ್ ಈಗ ಯಡಿಯೂರು ಓದಾರಲ್ಲ ಸರ್, ಈಗ ಅವರು ಆಫೀಸಲ್ಲಿ ಮಾಡ್ತಾರೆ ಸರ್. ಅಫಿಷಿಯಲ್ ಮಾಡಿ ಸರ್. ನಾನು ಇನ್ನು ಎಷ್ಟು ದಿನ ವೇಟ್ ಮಾಡ್ಕೋ? ಒಂದು ತಿಂಗಳು ಮಾಡ್ಬೇಕಾ? 1 ವರ್ಷ ಮಾಡ್ಬೇಕಾ? ನನಗೆ ಟೈಮಿಂಗ್ ಬೇಕಲ್ಲ ಸರ್. ಅದನ್ನ ಅದು ನೀವು ಮಾತಾಡಿ. ಯಾವಾಗ ಬರ್ಬೇಕಂತ ನೀವ್ ಹೇಳಿ ನನಗೆ. ಅದನ್ನ ನೀವು ಕಾನ್ಫಿಡೆನ್ಸ್ ಕೊಡಿ. ನನಗೆ ಯಾವಾಗ ಬರ್ಬೇಕಂದ್ರೆ ಹೇಳಿ ನನಗೆ. ನನ್ ಟೈಮಿಂಗ್ ಬೇಕಲ್ಲ. 1 ತಿಂಗಳು ಕಾಯ್ಬೇಕಾ? 1 ವರ್ಷ ಕಾಯ್ಬೇಕಾ? ಇನ್ಚಾರ್ಜ್ ಕರೀರಿ ಅವ್ರಿಗೆ. ಅವ್ರು ಯಾವಾಗ ನೀವು ಯಾರಿಗೆ ಹೇಳ್ತೀರಿ ನೋಡಿ. ನನಗೂ ಇಷ್ಟ ತಡೆಯುತ್ತೆ ಸರ್. ನಿಮ್ದು ಕಟಾರಿ ಸರ್, DS ಸರ್ ಟೆಸ್ಟಿಂಗ್ ಅಂಕರು ಹೋದಾರ ಸರ್. ಅವ್ರ ರಿಪೋರ್ಟ್ ಬಂದ ತಕ್ಷಣ ನಿಮ್ಗೆ ಅವರೇ ತಿಳಿಸ್ತೀನಿ ಅಂದ್ರೆ ಸರ್. DS ಸರ್ ಅವ್ರ ಕಡೆಯಿಂದ ಏನು ಲ್ಯಾಬ್ ಟೆಸ್ಟಿಗೆ ಕಳಿಸ್ತಾರಲ್ಲ ಗೌರ್ಮೆಂಟ್ಗೆ, ಅದು ಬಂದ ತಕ್ಷಣ ನಿಮ್ಗೆ ಇಮಿಡಿಯೇಟ್ಲಿ ಇಂಟಿಮೇಷನ್
ಅದನ್ನ ಹೇಳಿ ನಾವು ಯಾರಿಗೆ ಮಾತಾಡೋದು ಅಪೋಲೋದ್ ಮೆಡಿಸಿನ್ ಅಲ್ರಿ ಮೆಡಿಸಿನ್ ಅವ್ರದ್ದು ನೀವು ಬಂದ್ರೆ ಅವ್ರಿಗೆ ಕೇಳಿದ್ರೆ ಅವ್ರಂದ್ರೆ ನಿಮ್ಗೆ ಕ್ಲಾರಿಟಿ ಕೊಡ್ರಿ ಕನ್ಫ್ಯೂಸ್ ಐತೆ ಅವ್ರಿಬ್ರು ಆಡ್ಕೊಂತ ಇದಾರೆ ನನಗೆ ಕೇಳ್ಬಾರ್ದಂತ ಇವ್ರು ಅಂತಾರೆ ನನಗೆ ಕೇಳ್ಬಾರ್ದಂತ ಇವ್ರು ಅಂತಾರೆ ನಾನು ಯಾರಿಗೆ ಕೇಳ್ಬೇಕು ಇಲ್ಲ ಟೆಸ್ಟ್ ಪಾಸಿಂಗ್ ಸಂಬಂಧಿ ಆಲ್ರೆಡಿ ಕೊಟ್ಟರೆ ಇಳಿಸಿ ಕೊಟ್ಟರಲ್ರಿ ಅದು ಬಂದ್ಮೇಲೆ ಸಾಲ್ವ್ ಆಗೈತೈತ್ರಿ ಹಂಗಂದ್ರೆ ನನ್ ಪ್ರಾಬ್ಲಮ್ ಸಾಲ್ವ್ ಆಗೋರ್ಗಿನ್ನು ಈ ಮೆಡಿಕಲ್ ನ ಇಷ್ಟ ಮುಚ್ಚಿಬಿಡಿ ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ನನ್ಗಾಗಿರೋ ಪ್ರಾಬ್ಲಮ್ ಇನ್ನೊಬ್ರಿಗೆ ಆಗೋದ್ ಬೇಡ ಅಲ್ಲಿವರೆಗೆ ಮುಚ್ಚಿಬಿಡಿ ಯಾಕಂದ್ರೆ ಇಲ್ಲಿ ಮೆಡಿಸಿನ್ ಯಾವ ತರ ಐತಂತ ಯಾರಿಗೂ ಗೊತ್ತಿಲ್ಲ ಅಲ್ಲಿವರೆಗೂ ನೀವು ಅಪೋಲೋದರ ಕಂಪ್ನಿಯರಿಗೆ ಗೊತ್ತಿಲ್ಲ ಟೆಸ್ಟಿಂಗ್ ಮಾಡಿ ಅಪೋಲೋದವ್ರು ರೆಸ್ಪಾನ್ಸ್ ತೊಂತ ಇಲ್ಲ ಕಂಪ್ನಿಯವ್ರು ಬಂದ್ರೆ ಅವರು ರೆಸ್ಪಾನ್ಸ್ ತೊಂತ ಇಲ್ಲ ಅವ್ರು ಏನ್ ಹೇಳ್ತಾ ಇದಾರೆ ಟೆಸ್ಟಿಂಗ್ ಕೊಟ್ಟಿದೀವಿ ರಿಪೋರ್ಟ್ ಬರೋರಿಗೆ ವೇಟ್ ಮಾಡೋ ಅಂತ ಹೇಳಿದ್ರೆ ರಿಪೋರ್ಟ್ ಬರೋರಿಗೆ ನೀವೇನ್ ಉತ್ತರ ಕೊಟ್ರಿ ಕಂಪ್ಲೇಂಟ್ ಬರ್ತಾರ್ರಿ ಕಂಪ್ಲೇಂಟ್ ಮೇಲ್ ಮಾಡಿವ್ರಿ ಕಂಪ್ಲೇಂಟ್ ಬರ್ತೀವಿ ಕಂಪ್ಲೇಂಟ್ ನಿಮ್ಗೆ ಕೇಳತ್ತಾರ ಹಳ್ಳಿಗ ಸಮಸ್ಯೆ ಒಂದು ಸಮಸ್ಯೆ ಆಗತ್ತೆ ಏನಪ್ಪ ಅಂದ್ರೆ ಅಪ್ಪನದು ಕ್ಯೂಪಿನ ಕೊಡ್ಬೇಕಲ್ಲ ಕ್ಯೂಪಿನ ಇಲ್ಲಾರ್ದ ನೀವು ಯಾರೆಲ್ಲ ಕೊಡ್ತಿಲ್ಲ ಅದಕ್ಕೇನು ಹೇಳ್ತೀರಿ ಅದಕ್ಕೆ ನಾಳೆ ಯಾವ ಟ್ಯಾಬ್ಲೆಟ್ ಯಾವ್ದು ಕೊಟ್ರಿ ಹೊಣೆಗಾರ ಯಾರು ಅದಕ್ಕೆ ಅವ್ರಿಗೆ ಕಸ್ಟಮರ್ ಹೇಳ್ತಾ ಅವ್ರ ಲೆಕ್ಕದಂಗೆ ಮಾಡ್ಬಿಡ್ರಿ ಇನ್ನೊಂದು ರಿಪೋರ್ಟ್ ಬರೋರಿಗೆ ನಾನು ಸ್ಟಾಪ್ ಮಾಡಂತ ಹೇಳ್ತೀನಿ ಯಾರಿಗೆ ನಂಗಾಗಿರೋ ಪ್ರಾಬ್ಲಮ್ ಇನ್ನೊಬ್ರು ಯಾರು ಫೇಸ್ ಮಾಡೋದು ಬೇಡ ಆ ರಿಪೋರ್ಟ್ ಬರೋರ್ಗೇನು ಮೆಡಿಕಲ್ ಹಾಕ್ಬಿಡಿ ಇಲ್ಲ ಮೆಡಿಕಲ್ ರಾಂಗ್ ಆಗುತ್ತೆ ಪಾಪ ಬೇರೆ ಮೆಡಿಕಲ್ ನೀವು ಎಂಪ್ಲಾಯ್ ನಾ ಒಪ್ಕೊಂತೀನಿ ಅದು ಟೆಸ್ಟಿಂಗ್ ಮಾಡಿ ಮಾರ್ಕೆಟಿಂಗ್ ಮಾಡ್ತಾರೆ ಟ್ಯಾಬ್ಲೆಟ್ ಆ ಟೆಸ್ಟಿಂಗ್ ರಿಪೋರ್ಟ್ ಕಂಪ್ಲೇಂಟ್ ಆಗ್ತಿಲ್ಲ ನೀವ್ ಯಾಕೆ ಮಾಡ್ತೀರಿ ಟ್ಯಾಬ್ಲೆಟ್ ಇನ್ನೊಬ್ರು ಸಾಯ್ಬೇಕು ಹಂಗಂದ್ರೆ ಮಾರ್ಕೆಟಿಂಗ್ ಹೆಂಗ್ ಮಾಡ್ತಾರ ಅವರು ಕಳ್ಸಾರ್ರಿ ಅದು ಈಗ ನಾವು ಕಂಪ್ಲೇಂಟ್ ರೇಸ್ ಮಾಡಿಲ್ಲ ಐಡಿ ಕಾರ್ಡ್ ತಗೊಂಡೋಗ್ಯಾರ ಓಕೆ ಒಪ್ಕೊಂತೀನಿ ನೀವು ಟ್ಯಾಬ್ಲೆಟ್ ಮಾರ್ಕೆಟಿಂಗ್ ಮಾಡಕ್ಕಿಂತ ಮುಂಚೆ ಅದು ರಿಪೋರ್ಟ್ ಮಾಡಿರ್ತೀರಾ ಮಾಡಲ್ಲ ಚೆಕ್ ಮಾಡಿರ್ತೀರಾ ಮಾಡಿರೋ ರಿಪೋರ್ಟ್ ನೀವು ಎಂಪ್ಲಾಯ್ ಆದ್ಮೇಲೆ ನೀವು ಹಾಕ್ಸೋಬೇಕು ಹಾಕ್ಸೋದು ನಮಗೆ ಕೊಡ್ರಿ ಅದ್ರ ಮೆಡಿಕಲ್ ತೆಗಿಯಕ್ ಬಿಡಲ್ಲ ಈ ಸಾಕು ಕಳಿಸ್ರಿ ಒಂದ್ ಫೋನ್ ಹಚ್ಚಿ ಕಳಿಸ್ರಿ ಇಲ್ಲಿ ಸಮಸ್ಯೆ ಆಗಿರೋದ್ರಿ ಇವಾಗ ನೀವು ಕ್ಲಿಯರ್ ಕೊಡ್ಬೇಕಲ್ಲ ಅವ್ರಿಗೆ ಇವಾಗ ಸಮಸ್ಯೆ ಆಗಿದೆ ಅಂತ ಕೇಳ್ತಾ ಇದಾರೆ ಅವರು ಟ್ಯಾಬ್ಲೆಟ್ ರೆಡಿ ಮಾಡ್ಬೇಕಾದ್ರೆ ಟೆಸ್ಟಿಂಗ್ ಮಾಡೇ ಮಾಡಿರ್ತೀರಾ ಅದೇನೈತಲ್ಲ ರಿಪೋರ್ಟ್ ಆಫೀಸಲ್ಲಿ ಅಲ್ಲಿ ಬರುತ್ತೆ ಸರ್ ಆಫೀಸಲ್ಲಿ ಬರತ್ತಲ್ಲ ಮೆಡಿಕಲ್ ಬಂದ್ ಮಾಡ್ತಾರೆ ನಾ ಹೆಂಗ್ ಮಾಡ್ತೀನಿ ಸರ್ ನಾನು ಮೀಡಿಯಾದವ್ರಿಗೆ ಹೇಳಕತ್ತಿಲ್ಲ ನಿಮಗೆ ಹೇಳಕತ್ತಿಲ್ಲ ಅವ್ರು ಮಾತಾಡಿ ಅಲ್ಲ ನೀವು ಬೇರೆದವ್ರಿಗೆ ಆಗ್ಬಾರ್ದು ಬಂದ್ ಮಾಡ್ತೀವಿ ಅವ್ರು ಬಂದಿದಾರಲ್ಲ ಅವ್ರ ಹತ್ರ ರಿಪೋರ್ಟ್ ಇಲ್ಲ ಏನಿಲ್ಲ ಅವ್ರಿಗೆ ರಿಪೋರ್ಟ್ ಕೇಳಿದ್ರೆ ಅವ್ರು ಏನು ಹೇಳಾರ್ದ ಕಾರ್ ತಗೊಂಡ್ಬಿಟ್ಟು ಓಡೋಗಿದ್ದಾರೆ ಅಪೋಲೋದವ್ರಿಗೆ ಕೇಳ್ತೀವಿ ಅವ್ರ ರಿಪೋರ್ಟ್ ಇವತ್ತು ನೀವೇ ತಡೀರಿ ಸರಿಪಡ್ತಾರೆ ಧನ್ಯವಾದಗಳೊಂದಿಗೆ ವರದಿ ನಾರಾಯಣ ವಗ್ಗ, VN ನ್ಯೂಸ್, ಇಳಕಲ್.